ಎಷ್ಟು ಕಷ್ಟ ಇರಬಹುದು, ಅದು ಸನ್ಯಾಸ ಜೀವನ. ಶೃಂಗೇರಿ ಪರಂಪರೆಯಲ್ಲಿ ಈ ಘಟನೆ ಕೆಲವರು ನನಗೆ ಪಂಡಿತರು ಹೇಳ್ತಾರೆ. ಶೃಂಗೇರಿಯಲ್ಲಿ ಒಬ್ಬ ಶಿಷ್ಯನನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ಅವನ ಇಂದ್ರಿಯ ನಿಗ್ರಹ ಅನ್ನೋದು ಹೇಗಿದೆ ಅನ್ನೋದನ್ನ ಟೆಸ್ಟ್ ಮಾಡೋದು ಹೇಗೆ ಅಂತಂದ್ರೆ, ಆ ಹುಡುಗನ ನಾಲಿಗೆಯ ಮೇಲೆ ಸಕ್ಕರೆ ಹಾಗೂ ಉಪ್ಪನ್ನು ಹಾಕಿದ್ರು ಅದು ನೆನೆದೇ ಇದ್ರೆ ಅವನ ಇಂದ್ರಿಯವನ್ನು ಜಯಿಸಿದ್ದಾನೆ, ರುಚಿಯನ್ನು ಬಿಟ್ಟಿದ್ದಾನೆ ಅಂತ ಹೇಳಿ ಗುರುಗಳು ಆ ಮಟ್ಟಿಗಿನ ಟೆಸ್ಟ್ ಅನ್ನು ಮಾಡ್ತಾರಂತೆ ಒಬ್ಬ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕು ಅಂತ. ಅದು ಶೃಂಗೇರಿಯ ಜಗದ್ಗುರು ಪೀಠದಲ್ಲಿ ಮಾತ್ರ ಆ ರೀತಿಯಾದ ಕಾಠಿಣ್ಯ ಬರ್ಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಶೃಂಗೇರಿ ಗುರುಗಳ ಹತ್ರ ಏನಿಲ್ಲ, ಅವರ ಹತ್ರ ಯಾವುದಿಲ್ಲ ಅಂತ ನಾವು ಕೇಳ್ಬೇಕು. ನೀವು ವಜ್ರ ಹೇಳ್ತೀರಾ, ಚಿನ್ನ ಹೇಳ್ತೀರಾ, ಪ್ರತಿಯೊಂದು ಅವರ ಕಾಲ ಹತ್ರ ಬಂದು ಹೇಳುತ್ತೆ. ಜಗತ್ತಿನ ದೊಡ್ಡ ದೊಡ್ಡ ನಾಯಕರು ಅವರ ಕಾಲ ಹತ್ರ ಬಂದು ಕೂರ್ತಾರೆ. ಆಸ್ತಿ ಸಂಪತ್ತು ಇವೆಲ್ಲವೂ ಸಹ ಶೃಂಗೇರಿಗೆ ಶಾರದೆ ಲಕ್ಷ್ಮಿ ಅಲ್ಲಿಯೇ ನೆಲೆಸಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಇರ್ತಕ್ಕಂತಹ ಪೀಠದಲ್ಲಿ ನನಗೆ ಯಾವುದೂ ಬೇಡ ಅಂತ ಹೇಳಿ ಒಬ್ಬ ವಿರಾಗಿ ಕೂತ್ಕೊಳ್ಬೇಕು ಅಂತಂದ್ರೆ ಅವರ ಮನಸ್ಸಿನ ಇಂದ್ರಿಯ ನಿಗ್ರಹ ಎನ್ನತಕ್ಕಂತಹ ಮಟ್ಟ ಇನ್ನೆಷ್ಟಿರಬೇಕು. ಹಾಗಾಗಿಯೇ ಶೃಂಗೇರಿ ಜಗದ್ಗುರುಗಳನ್ನ ಪರಮೋಚ್ಚ ಗುರುಗಳು ಅಂತ ನಾವೆಲ್ಲರೂ ಸಹ ಇಂದಿಗೂ ಆದರಿಸ್ತೇವೆ, ಗೌರವಿಸ್ತೇವೆ. ಹೀಗೆ ಕಾಲಾನುಕ್ರಮದಲ್ಲಿ ಆ ಶಿಷ್ಯನಿಗೆ ಅವರ ತಪಶ್ಚರ್ಯ, ಅವರ ಅನುಷ್ಠಾನವನ್ನೆಲ್ಲವನ್ನೂ ಗಮನಿಸ್ತಾ ಸಾಕ್ಷಾತ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಪ್ರತಿನಿತ್ಯ ಆ ಹುಡುಗನಿಗೆ ಪಾಠವನ್ನು ಮಾಡ್ತಾ ಇರ್ತಾರೆ. ಅವರ ಬೀಡು ಶೃಂಗೇರಿಯಲ್ಲಿ ಇರ್ತಕ್ಕಂತಹ ಅವರು ನೆಲೆಸಿರ್ತಕ್ಕಂತಹ ಜಾಗವನ್ನ ಸಚ್ಚಿದಾನಂದ ವಿಲಾಸ ಅಂತ ಕರೀತಾರೆ. ಆ ಜಾಗದಲ್ಲಿ ಈ ಸೀತಾರಾಮಾಂಜನೇಯರು ಎಂಬ ನೀನೇ ಅಲ್ವೇನಪ್ಪ ಅಂತ ಕೇಳಿದಾಗ, ಹೌದು ನಾನೇ, ತಮ್ಮ ಆಶ್ರಯವನ್ನು ಬೇಡ್ತಾ ಇದ್ದೇನೆ ಅಂತ ಹೇಳಿದಾಗ, ಬೇರೆಯವರಾದ್ರೆ ನನಗೆ ಎಷ್ಟು ಫೀಸ್ ಕೊಡ್ತೀಯಾ, ನನಗೆ ಏನೇನ್ ತಂದು ಕೊಡ್ತೀಯಾ ಅಂತ ಕೇಳಬಹುದೇನೋ, ಆದ್ರೆ ಗುರುಗಳಿಗೆ ಯಾವುದನ್ನೂ ಕೇಳಲಿಲ್ಲ. ಆ ಬ್ರಹ್ಮಚಾರಿಯ ಆ ವಟುವಿನ ಮುಖದಲ್ಲಿ ಇದ್ದಂತಹ ಬ್ರಹ್ಮ ತೇಜಸ್ಸನ್ನ, ಬ್ರಹ್ಮ ವರ್ಚಸ್ಸನ್ನ ಗಮನಿಸಿದ ತಕ್ಷಣವೇ ಹೇಳ್ತಾರೆ, ನಾಳೆ ಬೆಳಗ್ಗೆ ನಿನಗೆ ಸಂಸ್ಕೃತ ಪಾಠ, ನಾಳೆ ಬೆಳಗ್ಗೆ ನಿನಗೆ ಸಾಹಿತ್ಯ ಪಾಠ, ಸ್ವಪ್ರವೃತ್ತಿ ಆಗಚ್ಚ ತರ್ಕ ಸಂಗ್ರಹ ಪಾಠ ಇಷ್ಯಾಮಿ ಅಂತ ಹೇಳಿ ಅವರು ಹೋಗಿ ಗುರುಗಳನ್ನ ಕೇಳಿದ ಮಾರನೆಯ ದಿವಸ ಅವರಿಗೆ ತರ್ಕ ಸಂಗ್ರಹ ಪಾಠವನ್ನ ಪ್ರಾರಂಭ ಮಾಡಿಬಿಡ್ತಾರೆ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ. ಅದು ಗುರುವಿನ ದಯೆ, ಅದು ಗುರುವಿನ ಕಟಾಕ್ಷ. ಗುರುಗಳಾದಂಥವರು ನಿಜವಾದ ಶಿಷ್ಯನನ್ನ ಅವನ ಹತ್ರ ಮಾತನಾಡಿ ಅವನ ಪೂರ್ವಾಪರ ವಿಚಾರ ಭುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ ಶಾಸ್ತ್ರಾಧಿಪಾರದುಷ್ಟಾಂ ಸಂಗಹೀನಂ ತಪೋನಿಧಿಂ ಭಜೆ ಶ್ರೀ ಭಾರತೀ ತೀರ್ಥಂ ಗುರುಂ ಭದ್ರೌದಾಯಕಂ ವಿದ್ಯಾ ವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ಶ್ರೀಮದಾಚಾರ್ಯ ಶರಣಾನಂದದೇವತಾಭ್ಯೋ ನಮಃ. ಈ ಮಹೇಶ್ವರಿ ಮಹಿಳಾ ಮಂಡಳಿ, ಆರ್ಟಿ ನಗರದ ಶಾರದಾ ಶಂಕರ ಭಕ್ತ ಮಂಡಳಿ, ಇವರಿರುವರೂ ಸಹ ಆಯೋಜಿಸಿರತಕ್ಕಂತಹ
ಶ್ರೀ ಭಾರತೀ ತೀರ್ಥ ಗುರು ಸಾರ್ವಭೌಮ ವೈಭವಂ ಕಾರ್ಯಕ್ರಮ ದಿನ ಕಳೆದ ಹಾಗೆ ವೈಭವಯುತವಾಗಿ ನಡೀತಲೇ ಇದೆ. ಶಾರದೆಗೆ ಸಾಹಿತ್ಯ ಸಂಗೀತ ಕಲಾನಿಧಿ ಅಂತ ನಾವು ಕರೀತೀವಿ. ಹಾಗಾಗಿಯೋ ಏನೋ ಶಾರದೆಯ ಸಾಕ್ಷಾತ್ ವಾದ್ಯವಾದಂತಹ ವೀಣೆ ಇವತ್ತು ಇಲ್ಲಿ ನುಡಿದಿದೆ. ಅಮ್ಮನವರ ಕಾರ್ಯ, ಜಗದ್ಗುರುಗಳವರ ಕಾರ್ಯ ಎಲ್ಲಿ ನಡೆಯುತ್ತೋ ಅಲ್ಲಿ ಮೂರಕ್ಕೆ ಕೊರತೆ ಇರೋದಿಲ್ಲ. ಒಂದು ವಿದ್ಯೆ, ಇನ್ನೊಂದು ಕಲೆ, ಮತ್ತೊಂದು ಆ ಅನ್ನಪೂರ್ಣೇಶ್ವರಿಯ ಪ್ರಸಾದ. ಇದು ಮೂರು ಜಗದ್ಗುರುಗಳ ಹೆಸರನ್ನು ನಾವು ಎಲ್ಲಿ ಹೇಳ್ತೇವೋ, ಅಮ್ಮನವರ ಹೆಸರನ್ನು ನಾವು ಎಲ್ಲಿ ಹೇಳ್ತೇವೋ, ಅಮ್ಮನವರ ಕಾರ್ಯವನ್ನು ನಾವು ಎಲ್ಲಿ ನಡೆಸ್ತೇವೋ, ಅದು ಮೂರು ಸಹ ತನಗೆ ತಾನಾಗೆ ಹುಡುಕೊಂಡು ಆ ಜಾಗಕ್ಕೆ ಬರುತ್ತೆ ಎಂಬುದಕ್ಕೆ ಈ ದಿವಸವೇ ಸಾಕ್ಷಿ, ಈ ಸನ್ನಿವೇಶವೇ ಸಾಕ್ಷಿ, ಈ ಕಾರ್ಯಕ್ರಮವೇ ಸಾಕ್ಷಿ. ಗಂಟೆ ಬಾರಿಸ್ತೇವೆ, ಅಮ್ಮನವರ ತಥಾಸ್ತು ಅಂತ ಹೇಳಿದಾಗೆ, ನಾನು ಇಲ್ಲಿ ಬಂದಿದ್ದೇನೆ ಅಂತ ಅಮ್ಮನವರು ಹೇಳಿದಾಗೆ. ಮನುಷ್ಯನಿಗೆ ಒಂದು ಮಾತು ಹೇಳ್ತಾರೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪೃಚ್ಛ ವಿಷಾಣಹೀನ ಅಂತ. ಯಾವ ಮನುಷ್ಯನಿಗೆ ಸಾಹಿತ್ಯ ಸಂಗೀತ ಕಲೆಗಳ ಮೇಲೆ ಆಸಕ್ತಿ ಇಲ್ಲವೋ ಅವನು ಕೊಂಬು ಬಾಲ ಇಲ್ಲದೆ ಇರತಕ್ಕಂತ ಪಶು ಅಂತ. ಹಾಗಾಗಿ ನಾವೆಲ್ಲರೂ ಮನುಷ್ಯರಾಗಿ ಇದೆಲ್ಲವನ್ನೂ ಸಹ ಇಚ್ಛೆ ಪಟ್ಟು ಆನಂದಿಸಿ ಆಸ್ವಾದಿಸಿ ಈ ಕಾರ್ಯಕ್ರಮವನ್ನ ಜಗದ್ಗುರುಗಳಿಗೆ ನಮನ ರೂಪದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಇಷ್ಟೊತ್ತು ತಾವೆಲ್ಲರೂ ಸಹ ಬಹಳ ಆನಂದ ಪಟ್ಟಿರಿ. ಜ್ಞಾನಿನಃ ತತ್ವದರ್ಶಿನಃ ಅಂತ. ಒಬ್ಬ ಶಿಷ್ಯನಿಗೆ ಇರಬೇಕಾದಂತಹ ಕ್ವಾಲಿಟೀಸ್ ಯಾವುದು? ಶಿಷ್ಯನಾಗಿರ್ತಕ್ಕಂತಹವನು ಆಧ್ಯಾತ್ಮ ವಿದ್ಯೆಯನ್ನು ಕಲಿಯೋದು ನಾನು ಹೇಳ್ತಾ ಇರೋದು, ನಮ್ಮ ಲೌಕಿಕ ವಿದ್ಯೆ ಅಲ್ಲ. ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಯಬೇಕು, ಆತ್ಮೋನ್ನತಿಯನ್ನು ಪಡೆದುಕೊಳ್ಳಬೇಕು, ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬತಕ್ಕಂತಹ ಮನಸ್ಸು ಇರತಕ್ಕಂತಹ ಶಿಷ್ಯ ಗುರುವನ್ನ ಹುಡುಕಿಕೊಂಡು ಅವನೇ ಹೋಗಬೇಕು. ತದ್ವಿಧಿ, ಆ ವಿಧಿ ನಿಯಮಾನುಸಾರ ಏನ್ ಹೇಳ್ತಾರೆ, ಒಬ್ಬ ಗುರು ಅಂತ ಕಂಡ ತಕ್ಷಣ ನಾವೆಲ್ಲರೂ ಏನು ಮಾಡ್ತೇವೆ? ದಂಡ ನಮಸ್ಕಾರವನ್ನ ಮಾಡ್ತೇವೆ. ಅಂದ್ರೆ ದಂಡ ನಮಸ್ಕಾರ ಅಂತಂದ್ರೇನು? ಗುರುಗಳು ನಮ್ಮ ಎದುರುಗಡೆಗೆ ನಿಂತರು ಅಂದ ತಕ್ಷಣ ಒಂದು ಆಧಾರವಿಲ್ಲದೆ ನಿಂತಿರ್ತಕ್ಕಂತಹ ಕೋಲು ಹೇಗೆ ಅದಾಗದೆ ಬೀಳುತ್ತೋ ಹಾಗೆ ನಾವು ಅಷ್ಟಾಂಗ ನಮಸ್ಕಾರವನ್ನ ಗುರುವಿಗೆ ಸಲ್ಲಿಸಬೇಕು. ಪ್ರಣಿಪಾತ, ಪರಿಪ್ರಶ್ನ, ಗುರುವಿಗೆ ನಾವು ಯಾವಾಗ ಪ್ರಶ್ನೆಯನ್ನ ಕೇಳಬೇಕು? ಗುರುಗಳು ಯಾವಾಗಲೂ ಅನುಷ್ಠಾನಕ್ಕೆ ಕೂತಿರ್ತಾರೆ, ಯಾವಾಗಲೂ ತಪಸ್ಸು ಮಾಡ್ತಾ ಇರ್ತಾರೆ, ಇಲ್ಲ ಇನ್ನೊಬ್ಬರಿಗೆ ಏನೋ ಪ್ರಬೋಧ ಮಾಡ್ತಾ ಇರ್ತಾರೆ, ಆಗ ಹೋಗಿ ಗುರುಗಳಲ್ಲಿ ಒಂದು ಪ್ರಶ್ನೆ ಇದೆ ಅಂತ ಕೇಳೋದಲ್ಲ. ಹಾಗೆ ಕೇಳಿದ್ರೆ ಗುರುಗಳಿಗೆ ಇರುಸು ಮುರುಸಾಗತ್ತೆ, ಅವಾಗ ಜ್ಞಾನ ಇರಲಿ, ಬಾಯಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಮನಸ್ಸನ್ನ ಅರಿತುಕೊಂಡು ಅವರಿಗೆ ಯಾವಾಗ ಯಾವ ಪ್ರಶ್ನೆಯನ್ನ ಕೇಳಬೇಕು, ಹೇಗೆ ಕೇಳಬೇಕು ಎಂಬತಕ್ಕಂತಹ ವಿಚಾರವನ್ನು ಅರಿತುಕೊಂಡು ಗುರುವಿನ ಸಾನ್ನಿಧ್ಯಕ್ಕೆ ಹೋಗಬೇಕು. ಹಾಗಾಗಿ ಪೂರ್ವಾಶ್ರಮದ ಸೀತಾರಾಮ ಆಂಜನೇಯರು ಎಂಬತಕ್ಕಂತಹ ಹುಡುಗರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರನ್ನ ಚಾತುರ್ಮಾಸ್ಯ ಸಮಯದಲ್ಲಿ ಸೇರಿದರು. ಯಾವಾಗ? 1966ನೇ ಇಸವಿಯಲ್ಲಿ. ನಮ್ಮ ಅದೃಷ್ಟ ನೋಡಿ, ಈಗಲೂ ಚಾತುರ್ಮಾಸ್ಯ ನಡೀತಾ ಇದೆ, ಈಗಲೇ ಗುರುವಿನ ವಿಷಯವನ್ನೂ ಸಹ ನಾವು ಕೇಳ್ತಾ ಇದ್ದೀವಿ. ಇದೇ ಚಾತುರ್ಮಾಸ್ಯ ಸಮಯದಲ್ಲಿ ಉಜ್ಜಯಿನಿಯಲ್ಲಿ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಪಾದ ಸಾನ್ನಿಧ್ಯವನ್ನ ನಮ್ಮ ಸೀತಾರಾಮ ಆಂಜನೇಯರು ಎಂಬತಕ್ಕಂತಹ ಬ್ರಹ್ಮಚಾರಿಗಳು ಪಡೆದುಕೊಳ್ತಾರೆ. ಅವ್ರು ಕೇಳಿದಾಗ ನಿನ್ನೆ ಹೇಳಿದೆ, ಯಾಕಪ್ಪ ನೀನ್ ನನ್ನ ಹತ್ರ ಬಂದೆ ಅಂತಂದಾಗ ತಿರ್ಗಾ ಅದೇ ವಾಕ್ಯವನ್ನು ಅವರು ಉಚ್ಚರಿಸ್ತಾರೆ, ನಾನು ಯಾರು ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ, ತಮ್ಮ ಸಾನ್ನಿಧ್ಯವನ್ನು ಸೇರಿದ್ದೇನೆ, ತಾವು ನನಗೆ ಶಾಸ್ತ್ರ ಪಾಠವನ್ನು ಮಾಡಬೇಕು, ನನಗೆ ಶೃಂಗೇರಿ ಗುರುಗಳ ಹತ್ರನೇ ಶಾಸ್ತ್ರ ಪಾಠ ಕಲಿಯಬೇಕು ಅಂತ ಮನಸ್ಸು ನನಗಿದೆ ಮಹಾಸ್ವಾಮಿ. ಹಾಗಾಗಿ ನಾನು ತಮ್ಮ ಅನುಗ್ರಹದ ಭಿಕ್ಷೆಯನ್ನು ಬೇಡ್ತಾ ಬಂದಿದ್ದೇನೆ, ದಯಮಾಡಿ ನನಗೆ ಅನುಗ್ರಹಿಸಿ ಅಂತ ಆ ಹುಡುಗ ಗುರುಗಳಲ್ಲಿ ಕೇಳ್ಕೊಳ್ತಾರೆ. ಹಿಂದಿನ ಯಾತ್ರೆಯಲ್ಲಿ ಈ ಹುಡುಗ ನರಸರಾವಪೇಟೆಯಲ್ಲಿ ಗುರುಗಳು ಬಂದಿದ್ದಾರೆ. ಅಲ್ಲಿ ಶಾರದೆ ನಮಗೆ ಯಾವ್ದಾದ್ರು ಒಂದು ವಾರ್ತೆಯನ್ನು ಹೇಳ್ತಾಳೆ ಅಂತಂದ್ರೆ ಅದು ವೇದ ವಾಕ್ಯ. ಅಂತಹ ಪೀಠದ ಮೇಲೆ ಕುಳಿತುಕೊಳ್ತಕ್ಕಂಥವ್ರು ವೇದ ಪುರುಷರು. ಹಾಗಾಗಿ ಆ ಪೀಠದ ಮೇಲೆ ಅವರನ್ನು ಕುಳ್ಳಿರಿಸಿ ಗುರುಗಳು ಹೇಳ್ತಾರೆ, ಇವರು 36ನೇ ಯತಿವರ್ಯರು ಹಾಗೂ ಇನ್ನು ಮುಂದೆ ಇವರು ಶ್ರೀ ಭಾರತೀ ತೀರ್ಥ ಎಂಬ ನಾಮದಿಂದ ಬೆಳಗುವರು ಅಂತ ಹೇಳಿ ಉದ್ಘೋಷವನ್ನು ಮಾಡ್ತಾರೆ.
ಜಗದ್ಗುರುಗಳಿಗೆ ಭಾರತೀ ತೀರ್ಥ ಎಂಬತಕ್ಕಂತಹ ಯೋಗ ಪಟ್ಟವನ್ನ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಕೊಡ್ತಾರೆ. ಹಾಗಾಗಿ ಆ ಶಾರದೆಯ ದರ್ಬಾರನ್ನು ನಡೆಸಿ ಏಕಾದಶಿಯ ರಥೋತ್ಸವವಾದ ನಂತರದಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರು ಅಮ್ಮನವರ ಗರ್ಭಗುಡಿಗೆ ಹೋಗ್ತಾರೆ. ಗರ್ಭಗುಡಿಗೆ ಹೋದ ನಂತರದಲ್ಲಿ ಅವರ ಕಿರೀಟ, ಅವರ ರತ್ನ ಮಾಲೆಗಳು, ಅವರ ಪೀತಾಂಬರ ವಸ್ತ್ರ, ಸುವರ್ಣ ಪಾದಕೆ ಇವೆಲ್ಲವನ್ನೂ ಸಹ ಅಮ್ಮನವರ ಮುಂದೆ ಅದನ್ನು ವಿಸರ್ಜನೆ ಮಾಡಿ ಅಮ್ಮನವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಅಮ್ಮನವರಿಂದ ಪ್ರೇರಣೆ ಆಗುತ್ತೆ. ನೀನು ಈ ಹುಡುಗನನ್ನ ಶಿಷ್ಯನನ್ನಾಗಿ ಸ್ವೀಕರಿಸು. ನಿನ್ನ ಮನಸ್ಸಿನಲ್ಲಿ ಯಾವ ಹುಡುಗ ಇದ್ದಾನೋ ಆ ಹುಡುಗ ಅತ್ಯಂತ ಯೋಗ್ಯ, ನೀನು ಅವನನ್ನ ಶಿಷ್ಯನನ್ನಾಗಿ ಸ್ವೀಕರಿಸು ಅಂತ ಅಮ್ಮನವರ ಅಪ್ಪಣೆ ಆಗ ಅವರಿಗೆ ದೊರೆಯುತ್ತೆ. ಜಗದ್ಗುರು ಮಹಾಸ್ವಾಮಿಗಳು ಇನ್ಯಾವುದೇ ಒಂದು ವಿಷಯಕ್ಕೂ ಸಹ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗದಿರ ಅಮ್ಮನವರ ಗರ್ಭಗುಡಿಯಿಂದ ಹೊರಗಡೆ ಬಂದವರೇ ಒಂದು ಘೋಷಣೆಯನ್ನು ಮಾಡಿಬಿಡ್ತಾರೆ. ಸೀತಾರಾಮ ಆಂಜನೇಯರು ಶಾರದಾ ಪೀಠದ 36ನೇ ಉತ್ತರಾಧಿಕಾರಿ ಶಿಷ್ಯನಾಗ್ತಾ ಇದ್ದಾನೆ. ಹಾಗಾಗಿ ಆ ಅಮ್ಮನವರು ನವರಾತ್ರಿಯನ್ನ ಮುಗಿಸಿ, ಉತ್ಸವವನ್ನು ಮುಗಿಸಿ ಒಳಗಡೆ ಹೋಗಿ ಕೂತಳು. ಹಾಗೆ ಇನ್ನೊಂದು ಅಮ್ಮನವರ ಪ್ರತಿರೂಪವನ್ನ ನಮಗಾಗಿ ಕೊಟ್ಟಳು. ಅದು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸ್ವರೂಪದ. ಹೀಗೆ 1974 ನವೆಂಬರ್ 10 ಆನಂದ ನಾಮ ಸಂವತ್ಸರ ಆಶ್ವಯುಜ ಕೃಷ್ಣ ಏಕಾದಶಿ ಹಾಗೂ ದ್ವಾದಶಿಗಳಲ್ಲಿ ನಮ್ಮ ಸೀತಾರಾಮ ಆಂಜನೇಯರು ಎಂಬತಕ್ಕಂತಹ ವಟುವನ್ನ ಜಗದ್ಗುರುಗಳು ಸನ್ಯಾಸ ಸ್ವೀಕಾರವನ್ನು ಮಾಡತಕ್ಕಂತಹ ಕಾರ್ಯ ಅಂದಿನ ದಿವಸ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಪುರುಷ ಸೂಕ್ತ ಹೋಮ, ವಿರಧ ಹೋಮ ಇತ್ಯಾದಿ ಸನ್ಯಾಸಾಂಗವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಹೋಮಗಳನ್ನು ಸಹ ನೆರವೇರಿಸಿ ತುಂಗಾ ನದಿಯ ಮಧ್ಯದಲ್ಲಿ ಆ ವಟುವನ್ನ ನಿಲ್ಲಿಸಿ ಅಭಯಂ ಸರ್ವಭೂತೇಭ್ಯೋ ಮತ್ತ ಸ್ವಾಹ ಅಂತ ಹೇಳ್ತಕ್ಕಂತಹ ವಾಕ್ಯವನ್ನ ಆ ವಟುವಿಗೆ ಉಪದೇಶ ಮಾಡ್ತಾರೆ. ಅಂತಂದ್ರೆ ಇಂದಿನಿಂದ ಜಗತ್ತಿನಲ್ಲಿರತಕ್ಕಂತಹ ಯಾವುದೇ ಒಂದು ಚಿಕ್ಕ ಕ್ರಿಮಿ ಕೀಟಕ್ಕೂ ಸಹ ನನ್ನಿಂದ ಯಾವ ತೊಂದರೆಯೂ ಆಗೋದಿಲ್ಲ. ಎಲ್ಲರಿಗೂ ಅಭಯವನ್ನು ಕೊಡೋದಕ್ಕೆ ನಾನು ಸರ್ವ ಸಂಘವನ್ನು ಪರಿತ್ಯಾಗ ಮಾಡಿ ಸಿದ್ಧವಾಗಿ ನಿಂತಿದ್ದೇನೆ ಮಹಾಸ್ವಾಮಿ ಅಂತ ಹೇಳಿ ಆ ಬ್ರಹ್ಮಚಾರಿ ಎರಡೂ ಕೈಗಳನ್ನು ಮೇಲೆತ್ತಿ ಗುರುವನ್ನು ಆಶ್ರಯಿಸ್ತಾರೆ. ಅಲ್ಲಿಗೆ ಆಗಮಿಸಿದಂತಹ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ತುಂಗಾ ನದಿಯ ತೀರದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಆ ಬ್ರಹ್ಮಚಾರಿಯನ್ನ ತನ್ನೆಡೆಗೆ ಕರೆದುಕೊಂಡು ಅವರಿಗೆ ಕಾಷಾಯ, ದಂಡ, ಕಮಂಡಲಗಳನ್ನೆಲ್ಲ ಕೊಟ್ಟು ಶಾರದಾಮ್ಮನವರ ದೇವಾಲಯಕ್ಕಿಂತ ಮೊದಲು ಅವರ ಪೂರ್ವಾಚಾರ್ಯರ ಅಧಿಷ್ಠಾನವಾದಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಅಧಿಷ್ಠಾನಕ್ಕೆ ಕರ್ಕೊಂಡು ಹೋಗಿ ಕೂಡಿಸಿ ಅಲ್ಲಿ ಪ್ರಣವ ಮಹಾವಾಕ್ಯ ಉಪದೇಶ, ದೃಷ್ಟಿಪಾತ, ಶಕ್ತಿಪಾತ ಎಂಬತಕ್ಕಂತಹ ವಿಧಾನದ ಮೂಲಕ ಅವರಲ್ಲಿರ್ತಕ್ಕಂತಹ ಶಾರದಾ ಪೀಠದ ಯತಿವರ್ಯರಲ್ಲಿ ಬಂದಿರತಕ್ಕಂತಹ ಆ ತಪಶಕ್ತಿ ಅನ್ನೋದೇನಿದೆಯೋ ಅದನ್ನ ಆ ಶಿಷ್ಯನ ತಲೆಯ ಮೇಲೆ ಕೈ ಇಟ್ಟು ಆ ಶಿಷ್ಯನ ಉದ್ಧಾರ ಮಾಡ್ಲಿಕ್ಕೋಸ್ಕರ ಶಕ್ತಿಪಾತವನ್ನ ಮಾಡ್ತಾರೆ. ಭೇದ ಅನ್ನೋದನ್ನ ನಾವು ಕಾಣ್ತೇವೆ. ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ ಎಂಬುದನ್ನು ತೋರಿಸೋದಕ್ಕೆ ಆ ಪೀಠದಲ್ಲಿ ಮೊದಲು ಏನ್ ಮಾಡ್ತಾರೆ, ಗುರುಗಳು ಶಿಷ್ಯನನ್ನ ಕುಳ್ಳರಿಸಿ ಶಿಷ್ಯನ ಕೆಳಗೆ ಗುರುಗಳು ಕೂತ್ಕೊಂಡು ಆ ಶಿಷ್ಯನಿಗೆ ಪೂಜೆಯನ್ನ ಮಾಡ್ತಾರೆ. ನೋಡಿ, ಇಲ್ಲಿ ಕೂರಿಸ್ತಾ ಇರೋರು ಯಾರು ಚಿಕ್ಕವರಲ್ಲ. ಕೆಲವರು ಮಾತಲ್ಲಿ ಹೇಳ್ತಾರೆ ದೊಡ್ಡ ಸ್ವಾಮಿಗಳು ಬಂದ್ರ, ಚಿಕ್ಕ ಸ್ವಾಮಿಗಳು ಬಂದ್ರ ಅಂತ. ಇಲ್ಲಿ ಚಿಕ್ಕ ಸ್ವಾಮಿ ದೊಡ್ಡ ಸ್ವಾಮಿ ಅನ್ನೋದು ಯಾವುದೂ ಇಲ್ಲ. ಇರೋದು ಸಮಾನವಾದಂತಹ ಜಗದ್ಗುರುಗಳು ಎಂಬತಕ್ಕಂಥದ್ದನ್ನು ತೋರಿಸೋದಿಕ್ಕೆ ಗುರುಗಳು ಮೊದಲು ಕೆಳಗಡೆ ಕೂತ್ಕೊಂಡು ಆ ಶಿಷ್ಯನಿಗೆ ಪೂಜೆಯನ್ನ ಮಾಡ್ತಾರೆ. ಅವರ ತಲೆಯ ಮೇಲೆ ಸಾಲಿಗ್ರಾಮವನ್ನು ಇಟ್ಟು ಅವರೇ ಸಾಕ್ಷಾತ್ ನಾರಾಯಣ ಸ್ವರೂಪರು ಎಂಬತಕ್ಕಂತಹ ಭಾವನೆಯಿಂದ ಅವರನ್ನ ಗುರುಗಳು ಪೂಜಿಸ್ತಾರೆ. ತದನಂತರದಲ್ಲಿ ಗುರುಗಳು ಮೇಲೆ ಕೂತ್ಕೊಳ್ತಾರೆ, ಶಿಷ್ಯ ಕೆಳಗಡೆ ಕೂತ್ಕೊಂಡು ಅವರಿಗೆ ಪಾದ ಪೂಜೆಯನ್ನ ಮಾಡ್ತಾರೆ. ಇದು ಆ ಶಾರದಾ ಪೀಠದ ವೈಶಿಷ್ಟ್ಯ. ಗುರು ಶಿಷ್ಯರಿಬ್ಬರೂ ಸಹ ಒಂದೇ ಎಂಬತಕ್ಕಂಥದ್ದನ್ನ ನಾವಲ್ಲಿ ಕಾಣಬಹುದು. ಯಾವುದು ಅಂತಂದ್ರೆ, ನೀನು ಭಕ್ತಿಯಿಂದ ಇರಪ್ಪ, ಆಗ ನಿನಗೆ ಜ್ಞಾನ ಉಂಟಾಗುತ್ತೆ ಅಂತ ಶ್ರೀ ಶಂಕರರು ಹೇಳಿರ್ತಕ್ಕಂತಹ ಈ ವಿಚಾರದ ಕುರಿತಾಗಿ ಮಾತನಾಡುವುದಕ್ಕೆ ಸಂಸ್ಕೃತ ಪಂಡಿತರು, ಅತ್ಯಂತ ವಿದ್ವಾಂಸರು ಆಗಿರ್ತಕ್ಕಂತಹ ಡಾಕ್ಟರ್ ಶ್ರೀ ತಿರುಮಲ ಭಟ್ರವರು, ತಿರುಮಲ ಹೆಗಡೆಯವರು ಈ ದಿವಸ ಆಗಮಿಸಿದ್ದಾರೆ. ಈಗ ಅವರ ವಾಕ್ಯವನ್ನು ಸಹ ಪ್ರವಚನವನ್ನು ತಾವು ಕೇಳಿ ಪುನೀತರಾಗಬೇಕು ಅಂತ ಹೇಳ್ತಾ ನನ್ನ ವಚನದಿಂದ ನಾನು ಮುಂದಿನ ಓದ್ತಾರೆ. ಗುರುವಿನ ಮಾತನ್ನ ಕೇಳೋದು ನಮ್ಮ ಕರ್ತವ್ಯ. ಕರ್ತವ್ಯದ ಪ್ರಶ್ನೆ ಬಂದಾಗ ಯಾಕೆ ಕೇಳಬೇಕು ಎಂಬತಕ್ಕಂಥ ಕ್ವಶನ್ ಮಾರ್ಕ್ಗೆ ಅಲ್ಲಿ ಜಾಗವೇ ಇಲ್ಲ.
ಹಾಗೆ ನೀವು ಕ್ವಶನ್ ಮಾಡಿದಿರಿ ಅಂತಂದ್ರೆ ನೀವು ನಿಜವಾದ ಶಿಷ್ಯರೇ. ಅವ್ರು ಹೇಳ್ತಾರೆ ಗುರುಗಳ ಹತ್ರ ಹೋಗಿ, ನೋಡಿ ಈ ಜಾಗ ಎಷ್ಟು ತಂಪಾಗಿದೆ, ಗುರುಗಳು ಇಲ್ಲಿ ಹತ್ತಿ ಬರೋಷ್ಟಲ್ಲ ಅವರು ಹೇಳ್ಬೇಕು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ರೆಸ್ಟ್ ಮಾಡಿ ಮೇಲೆ ಬನ್ನಿ ಅಂತ. ಆಗ ತಕ್ಷಣ ಭಾರತೀಯ ತೀರ್ಥರು ಹೇಳ್ತಾರೆ, ಅಲ್ಲೋ ನಮ್ಮ ಗುರುಗಳಿಗೆ ಇಲ್ಲಿ ಕೂತ್ಕೋ ಅಂತ ಹೇಳೋದಕ್ಕೆ ನಾನು ನೀನು ಯಾರು? ಬಹಳ ಸಂತೋಷ ಆಯ್ತು. ಅವರು ಗೊತ್ತಿಲ್ಲ, AKDMS ನಲ್ಲಿ ಅವರು ಮುಖ್ಯವಾಗಿ ಇದಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರು ಏನಪ್ಪಾ ಅಂದ್ರೆ ಸಸ್ಯಾಹಾರಿ ದೇಹದಾರ್ಢ್ಯ ಗೊತ್ತಾ? ಸಸ್ಯಾಹಾರಿ ದೇಹದಾರ್ಢ್ಯ ಪಟ್ಟುವವರು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವರು ಬಾಡಿ ಬಿಲ್ಡರ್, ಅವರು ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿ ಇಂಥ ಒಂದು ಸೆಂಟರ್ ಸೇವೆ ಮಾಡಬೇಕು ಅಂತ ಬರ್ತಾರೆ. ಅವರಿಗೂ ಧನ್ಯವಾದಗಳು. ದೇವರ ಜಪ ಮಾಡಕ್ಕೆ ಅಂತ ಈಗಿನ ಯುವ ಪೀಳಿಗೆಗಳಂತೂ ದೇವರ ಕಡೆ ತಿರುಗು ಮಾಡಲ್ಲ, ಎಲ್ಲೊಬ್ಬೊಬ್ರು ಇದ್ದಾರೆ ಅಷ್ಟೇ. ಹಾಗಾಗಿ ಈಗಿನ ಯುವ ಪೀಳಿಗೆಗಳು ಇನ್ನು ಅವರ ಮಕ್ಕಳಿಗೆ ಹೇಗೆ ಮಾದರಿ ಆಗ್ತಾರೆ, ಅವರನ್ನ
ಪ್ರಕಾರ ನಮ್ಮ ಸಂಸ್ಕೃತಿಯನ್ನ ಬಿಡ್ತಾ ಹೋದ್ರೆ ಅದನ್ನ ಅವರ್ ಮಾಡಲು ಪ್ರಜೋಗಿನಲ್ಲೇ ತಿಳಿಸಿದ್ದಾರೆ, ಎಷ್ಟು ಅಂದವಾಗಿ ತಿಳಿಸಿದ್ದಾರೆ. ಇದನ್ನೆಲ್ಲ ನಾವು ಅರಿತು ಹೆಚ್ಚು ಹೆಚ್ಚಿನ ಯುವಕರು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ನನ್ನ ಪ್ರಾರ್ಥನೆ. ಈಗ ಶ್ರೀಯುತ ಗೌತಮ್ ಭರದ್ವಾಜ್ ಚರಿತ್ರೆಯನ್ನು ನಾವು ಹೇಳ್ತಾ ಇರಬೇಕಾದ್ರೆ ಆ ಸುವರ್ಣ ಚರಿತ್ರೆಯಲ್ಲಿ ಜಗದ್ಗುರು ಭಾರತೀ ತೀರ್ಥರ ಮಹಾಸ್ವಾಮಿಗಳವರ ತಪಶಕ್ತಿಯನ್ನು ನೋಡಿ ಎಷ್ಟು Thank you.